ಬೆಂಕಿ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ನೀವು ನೋಡ್ಕೋಬೇಕು. ಸೊ ಇವಾಗ ಹೊಗೆ ಇಲ್ಲಿಂದ ಮಾತ್ರ ಹೋಗ್ತಾ ಇದೆ. ಪ್ರತಿಯೊಬ್ಬ ರೈತನು ತನ್ನ ಜಮೀನನ್ನು ಟೆರಾಪ್ರೆಟ ಮಾಡೋದ್ರ ಕಡೆ ಗಮನ ಕೊಡಬೇಕು. ಆವಾಗ ಬೆಳೆಗಳು ತಾನೇ ಬರೋಕ್ಕೆ ಶುರು ಆಗುತ್ತೆ. ನೀವು ಇವಾಗ ನೋಡ್ತಾ ಇರೋದು ಬಯೋಚಾರ್ ಮಾಡುವಂತಹ ಡ್ರಮ್ಮು. ಬಯೋಚಾರ್ ಅಂತಂದ್ರೆ ಏನಂದರೆ ಜೈವಿಕ ಇದ್ಲಲ್ಲಿ ಬೇಸಿಕಲಿ ನಿಮಗೆ ಆರ್ಗ್ಯಾನಿಕ್ ಕಾರ್ಬನ್ ಜನ್ರೇಟ್ ಮಾಡೋದಕ್ಕೆ ಒಂದು ರಾ ಮೆಟೀರಿಯಲ್ಲು. ಸೊ ಅಮೆಝಾನ್ ಫಾರೆಸ್ಟಲ್ಲಿ ಟೆರಾಪ್ರೆಟಾ ಅಂತ ಒಂದು ಟರ್ಮ್ ಕೋಟ್ ಮಾಡಿದರೆ, ಅದೇನಪ್ಪ ಅಂತಂದರೆ ಅಮೆಝಾನ್ ಫಾರೆಸ್ಟ್ ಸಾವಿರಾರು ವರ್ಷಗಳಿಂದ ಅಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಡೆಪಾಸಿಟ್ ಆಗಿರೋದಕ್ಕೆ. ಸೊ ನೀವು ಅಲ್ಲಿ ಒಂದು ಸಾಯಿಲ್ನ ಕಟ್ ಮಾಡಿದ್ರೆ ಫುಲ್ ಬ್ಲ್ಯಾಕ್ ಇರುತ್ತೆ. ದಟ್ ಈಸ್ ದ ವರ್ಲ್ಡ್ಸ್ ಬೆಸ್ಟ್ ಟಾಪ್ ಕ್ವಾಲಿಟಿ ಸಾಯಿಲ್. ಸೊ ಅದು ನಿಮಗೆ ಬೆಂಚ್ ಮಾರ್ಕು ಟಾಪ್ ಕ್ವಾಲಿಟಿ ಆಫ್ ದ ಸಾಯಿಲಲ್ಲಿ. ಸೊ ಈಗ ನಮ್ಮ ತೋಟಗಳಲ್ಲೆಲ್ಲ ಆರ್ಗ್ಯಾನಿಕ್ ಕಾರ್ಬನ್ ಎಷ್ಟಿದೆಯಪ್ಪ ಅಂತಂದರೆ ಆ್ಯಾವ್ರೇಜ್ ಆಗಿ 0.16 ಇಂದ 0.3 ಇದೆ. ಸೊ ಇರಬೇಕಾಗಿರೋದು 3 ಇಲ್ಲ ಮೇಲಿರಬೇಕು. ನಾವು ತುಂಬ ಕಡಿಮೆ ಇದೆ. ಸೊ ಹಾಗಾಗಿ ನಿಮ್ಮ ಜಮೀನುಗಳಿಗೆ ಕಡಿಮೆ ಖರ್ಚಲ್ಲಿ ಒಳ್ಳೆ ಆರ್ಗ್ಯಾನಿಕ್ ಕಾರ್ಬನ್ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಅತ್ಯುತ್ತಮವಾದ ಯೂನಿಟ್. ಈ ಯೂನಿಟ್ ಮಾಡ್ಕೊಳ್ಳೋದು ತುಂಬ ಸಿಂಪಲ್. ನಿಮ್ಮ ಅಕ್ಕಪಕ್ಕ ಒಂದು ಆಯಿಲ್ ಡ್ರಮ್ ಸಿಕ್ಕಿದ್ರೆ ತಗೊಳ್ಳಿ, ಕಬ್ಬಿಣದ್ದಾಗಿರಬೇಕು. ಮೇಲ್ಗಡೆ ಇಲ್ಲಿ ನೋಡಿ, ಇಲ್ಲಿ ಸುತ್ತ ಒಂದು 10 ಹೋಲ್ ಮಾಡ್ಕೊಳ್ಳಿ. ಸೊ ಇಲ್ಲಿ 10 ಕೆಳಗಡೆ ಆಯಿತು, ಮೇಲ್ಗಡೆ ಆಯಿತು. ಈ ಥರ ಒಂದು ಕ್ಯಾಪ್ ಇರುತ್ತಲ್ಲ ಮೇಲ್ಗಡೆ. ಸೊ ಅದಕ್ಕೊಂದು ನಿಮಗೆ ಬೇಸಿಕಲಿ ಹೊಗೆ ಬರೋದಕ್ಕೆ ನಾವು ಕಬ್ಬಿಣದೆಲ್ಲ ಹಾಕ್ಕೊಂಡಿದ್ದೀವಿ. ನೀವು ಬೇರೆ ಮೆಟೀರಿಯಲ್ ಮಾಡಿಸ್ಕೋಬೋದು, ವೆಲ್ಡ್ ಮಾಡಿಸ್ಕೊಂಡ್ರೆ ಮುಗೀತು. ಸೊ ನಿಮಗೆ ಅದನ್ನು ಲಾಕ್ ಮಾಡೋಕ್ಕೆ ಒಂದು ಸೀಲರ್ ಇರುತ್ತೆ. ಈ ಲಾಕ್ ಮಾಡ್ಕೊಳ್ಳೋ ಸಿಕ್ಕಲಿಲ್ಲ ಅಂತಂದರೆ ನೀವು ಇದನ್ನು ಕಟ್ ಮಾಡಿಕೊಂಡು ಫಿಕ್ಸ್ ಕೂಡ ಮಾಡ್ಕೋಬೋದು. ಬೇರೆ ಬೇರೆ ರೀತಿ ಮೆಥಡಲ್ಲಿ ಬೇರೆ ಜನ ಮಾಡ್ತಾರೆ. ಸೊ ಇದು ಸಿಂಪಲ್ ಸೆಟಪ್ಪು. ಇದಕ್ಕೊಂದು 4-5 ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಷ್ಟೇ. ಸೊ ಇದಾದಮೇಲೆ ಡ್ರಮ್ ರೆಡಿ ಆಯಿತು. ಡ್ರಮ್ ರೆಡಿ ಆದಮೇಲೆ ನೆಕ್ಸ್ಟ್ ಏನು ಮಾಡ್ಕೋಬೇಕು ಅಂತಂದರೆ ಕೆಳಗಡೆ ಗಾಳಿ ಆಡಬೇಕು. ಗಾಳಿ ಆಡೋದಕ್ಕೋಸ್ಕರ ನಾವು ಇಟ್ಕೆಗಳು ಇಟ್ಕೊಂಡಿದ್ದೀವಿ. ಸೊ ಆಕ್ಸಿಜನ್ ಸಪ್ಲೈ ಕೆಳಗಡೆಯಿಂದ ಹೋಗುತ್ತೆ, ಜೊತೆಗೆ ಮೇಲ್ಗಡೆಯಿಂದನೂ ಬರುತ್ತೆ. ಸೊ ಇದು ಶುರು ಮಾಡಾದಮೇಲೆ ನಾವು ಆಕ್ಸಿಜನ್ ಸಪ್ಲೈನ ಲಿಮಿಟ್ ಮಾಡಬೇಕು. ಹಾಗಾಗಿ ನಾವು ಮೇಲ್ಗಡೆ ಹೋಲ್ಗಳನ್ನ ಮುಚ್ಕೊಂಡು ಹೋಗ್ತೀವಿ, ಕೆಳಗಡೆ ಹೋಲ್ನ ಬಿಡ್ತೀವಿ. ಸೊ ಇವಾಗ ಬನ್ನಿ, ಈಗ ಇನ್ಪುಟ್ನ ನಾವು ಹಾಕೊಂಡು ಹೋಗೋಣ. ನಾವಿಲ್ಲಿ ಇದನ್ನು ಫೀಡ್ ಸ್ಟಾಕ್ ಅಂತ ಕರಿತೀವಿ. ಏನೆಲ್ಲ ಮೆಟೀರಿಯಲ್ ಹಾಕ್ತೀವಿ ಅದನ್ನು ಫೀಡ್ ಸ್ಟಾಕ್ ಅಂತ ಕರಿತೀವಿ. ಸೊ ನಮಗೆ ಇಲ್ಲಿ ಫೀಡ್ ಸ್ಟಾಕ್ ಬಂದು ತೆಂಗಿನಕಾಯಿ ಮಟ್ಟೆ. ನೀವು ತೆಂಗಿನಕಾಯಿ ಕಂಟೆ ಕೂಡ ಹಾಕೋಬೋದು, ಬೇರೆ ನಿಮ್ಗೆ ಯಾವುದೇ ಅಗ್ರಿಕಲ್ಚರ್ ವೇಸ್ಟ್ ಕೂಡ ಹಾಕೋಬೋದು. ಬಟ್ ನಾವು ತೆಂಗಿನಕಾಯಿದು ಹಸ್ಕ ಹಾಕೊಂಡಿದ್ದೀವಿ. ಏನಕ್ಕೆ ಅಂದರೆ ಇದರಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಸಿಗುತ್ತೆ. ಸೊ ನಿಮ್ಮಲ್ಲಿ ತೆಂಗಿನಕಾಯಿ ಮಟ್ಟೆ ಸಿಕ್ಕಿದ್ರೆ ಇದನ್ನ ಬಳಸಿ, ಇಲ್ಲಾಂದರೆ ಯಾವುದನ್ನಾರು ಬಳಸ್ಬೋದು. ಸೊ ಈಗ ಫಸ್ಟ್ ಇದನ್ನು ಅರ್ಧ ಆಲ್ರೆಡಿ ಫಿಲ್ ಮಾಡ್ಕೊಂಡಿದ್ದೀವಿ, ಇನ್ನರ್ಧ ಇವಾಗ ಫಿಲ್ ಮಾಡ್ತೀವಿ. ಸೊ ನಿಮಗೆ ಅಗ್ರಿಕಲ್ಚರ್ ವೇಸ್ಟ್ ಅಂತ ಹೇಳಿದ್ನಲ್ಲ, ಸೊ ಅಗ್ರಿಕಲ್ಚರ್ ವೇಸ್ಟ್ ಯಾವಾಗಲೂ ನಿಮಗೆ ಚೆನ್ನಾಗಿ ಡ್ರೈ ಆಗಿರಬೇಕು. ನೋಡಿ, ಇದು ಈ ರೀತಿ ಆಗಿರಬೇಕು. ಹಸಿ ಮಟ್ಟೆ ಆಗಲ್ಲ. ಹಸಿ ಮಟ್ಟೆ ಯಾಕೆ ಆಗಲ್ಲ ಅಂತಂದರೆ ನಿಮಗೆ ಇದು ನೀಟಾಗಿ ಬರ್ನ್ ಆಗಲ್ಲ ಹಸಿ ಮಟ್ಟೆ. ಹಾಗಾಗಿ ಒಣಗಿಸ್ಕೊಂಡು ಆಮೇಲೆ ಹಾಕಿ. ಸೊ ಇದರಲ್ಲಿ ನಿಮಗೆ ಒಳ್ಳೆ ಪೋರಸ್ ಆರ್ಗ್ಯಾನಿಕ್ ಕಾರ್ಬನ್ ಸಿಗುತ್ತೆ. ನೋಡಿ, ನಾವು ಇಲ್ಲಿ ಆಲ್ರೆಡಿ ಇಲ್ಲಿ ಮಾಡಿ ಇಟ್ಟಿರೋವಂಥದ್ದಿದೆ. ಸೊ ನೋಡಿ, ಇದು ಆಗಿರೋವಂಥ ಚಾರ್ಕೋಲ್. ಇದು ಇನ್ನೂ ಬಯೋಚಾರ್ ಮಾಡಿಲ್ಲ. ಇದು ಬಯೋಚಾರ್ ಮಾಡಬೇಕು ಅಂದರೆ ಇದನ್ನು ರೀಚಾರ್ಜ್ ಮಾಡಬೇಕು. ಎಲ್ಲ ನಾವು ಪ್ರಾಸೆಸ್ ಮುಗಿದ್ಮೇಲೆ ಬರೋ ಅಂತಹ ಔಟ್ಪುಟ್ಟು. ಈ ಔಟ್ಪುಟ್ಗೆ ನಾವು ರೀಚಾರ್ಜ್ ಮಾಡಬೇಕು. ಯಾವ ರೀತಿ ರೀಚಾರ್ಜ್ ಮಾಡಬೇಕು ಅಂದರೆ, ಸೊ ನಮ್ಮಲ್ಲಿ ಇರುವಂತಹ ಜೀವಾಮೃತ ಹಾಕ್ಬೋದು, ವೇಸ್ಟ್ ಡಿಕಂಪೋಸರ್ ಹಾಕ್ಬೋದು, ವ್ಯಾಮ್ ಹಾಕ್ಬೋದು, ವರ್ಮಿ ವಾಶ್ ಹಾಕ್ಬೋದು, ನಿಮ್ಮ ಅಥವಾ ಸಗಣಿ ಹಾಕ್ಬೋದು. ನಾವು ಏನು ಮಾಡ್ತೀವಿ, ಇದನ್ನೆಲ್ಲ ಹಾಕ್ಕೊಂಡು ವರ್ಮಿ ಕಾಂಪೋಸ್ಟ್ ಜೊತೆ ಮಿಕ್ಸ್ ಮಾಡಿಬಿಡ್ತೀವಿ. ಇದನ್ನು ಚೆನ್ನಾಗಿ ಕ್ರಷ್ ಮಾಡಿಬಿಟ್ಟು ಪೌಡರ್ ಫಾರ್ಮ್ ಮಾಡ್ಕೊಂಡ್ಬಿಡ್ತೀವಿ. ಪೌಡರ್ ಫಾರ್ಮ್ ನೋಡಿ ಇಲ್ಲಿ. ಸೊ ಈ ಥರ ಪೌಡರ್ ಫಾರ್ಮಲ್ಲಿದ್ದರೆ ಇದು ಜಾಸ್ತಿ ಸರ್ಫೇಸ್ ಏರಿಯಾನ ಕವರ್ ಮಾಡುತ್ತೆ. ಸೊ ಜಾಸ್ತಿ ಸರ್ಫೇಸ್ ಏರಿಯಾ ಕವರ್ ಮಾಡೋದ್ರಿಂದ ನಿಮಗೆ ಜಾಸ್ತಿ ಮೈಕ್ರೋಬಿಯಲ್ ಪಾಪ್ಯುಲೇಷನ್ ಬರುತ್ತೆ. ಇದನ್ನು ಮಲ್ಚಿಂಗಾಗಿ ಕೂಡ ಯೂಸ್ ಮಾಡ್ಬೋದು. ಸೊ ಇದ್ರ ಮೇಲೆ ಇದನ್ನು ಮಲ್ಚಿಂಗಾಗಿ ಯೂಸ್ ಮಾಡಿದ್ರೆ ನಿಮಗೆ ಕಳೆಗಳು ಬರಲ್ಲ. ಸೊ ನಿಮಗೆ ಆರ್ಗ್ಯಾನಿಕ್ ಕಾರ್ಬನ್ ಸಿಕ್ತು, ಮಲ್ಚಿಂಗ್ ಆಯಿತು, ಮೈಕ್ರೋಬಿಯಲ್ ಪಾಪ್ಯುಲೇಷನ್ನಿಗೆ ನಿಮಗೆ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಸಿಕ್ತು. ನಿಮ್ಮದು ಕಾಲಕ್ರಮೇಣ ನಿಮ್ಮ ಬೆಳೆಗಳು ಅದ್ಭುತವಾಗಿ ಬರ್ತದೆ. ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಇದನ್ನು ಒಂದು ಸರಿ ಹಾಕಿದ್ರೆ 16 ವರ್ಷಗಳು ಇರುತ್ತೆ ನಿಮ್ಮ ಭೂಮಿಯಲ್ಲಿ. ಸೊ ನೀವು ಎಕರೆಗೆ 1ರಿಂದ 3 ಟನ್ ತನಕ ರೆಕಮೆಂಡೇಷನ್ ಇದೆ. ಸೊ ನೀವು ಒಂದು 3-4 ವರ್ಷ ಕೊಟ್ಬಿಟ್ರೆ ಅದಾದಮೇಲೆ ಗೊಬ್ಬರನೇ ಕೊಡೋದು ಬೇಕಾಗಿಲ್ಲ ಅಂತ
ಹೇಳ್ತಾರೆ. ನಂದು ಇದು ಮೊದಲನೇ ವರ್ಷ. ಸೊ ನಾನು ಆಲ್ರೆಡಿ ಇದನ್ನು ಟ್ರಯಲ್ ಮಾಡಿ ಒಳ್ಳೆಯ ಸಕ್ಸಸ್ ನೋಡಿದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾನು ಮತ್ತೆ ಜಾಸ್ತಿ ಹೆಚ್ಚಿನ ಟ್ರಯಲ್ಸ್ ಮಾಡಿ ಇನ್ನೂ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ. ಸೊ ಇದು ಸದ್ಯಕ್ಕಿರುವ ಮಾಹಿತಿ. ಬನ್ನಿ, ಇವಾಗ ಡ್ರಮ್ ಫಿಲ್ ಆಗಿದೆ. ಸೊ ಈ ಡ್ರಮ್ ಫಿಲ್ ಆದಮೇಲೆ ಏನು ಮಾಡಬೇಕು ಅಂತಂದರೆ ಇದಕ್ಕೆ ಬೆಂಕಿ ಹಾಕಬೇಕು. ಇದನ್ನು ನಾವು ಮೇಲ್ಗಡೆಯಿಂದ ಹಾಕೋದ್ರಿಂದ ಇದನ್ನ ಟಾಪ್ ಲಿಫ್ಟ್ ಅಪ್ ಡ್ರಾಫ್ಟ್ ಅಂತ ಕರಿತೀವಿ. ಸೊ ಇದನ್ನು ನಾವು ಇಗ್ನೈಟ್ ಮಾಡೋದಕ್ಕೆ, ಬೆಂಕಿ ಹಾಕೋದಕ್ಕೆ ಒಂದು ಬೇರೆ ಒಂದು ಸಣ್ಣ ಮೆಟೀರಿಯಲ್ ನಮ್ಮ ಹತ್ರ ಸೋಗಿದೆ, ತೆಂಗಿನ ಗರಿ ಅಥವಾ ಅರಿಶಿನ ಸೋಗು. ಇದನ್ನು 4 ಕಡೆ, ಅಂದರೆ ನಿಮ್ಮದು ಡ್ರಮ್ದು ಒಂದು ಕಡೆ ಅಲ್ಲ 4 ಕಡೆ ನೀಟಾಗಿ ಬರ್ನ್ ಆಗಬೇಕು. ಸೊ ಹಾಗಾಗಿ ನೀವು 4 ಕಡೆ ಮೆಟೀರಿಯಲ್ನ ಹಾಕಬೇಕು. ಹಾಕ್ಬಿಟ್ಟು ಬೆಂಕಿ ಹಾಕಬೇಕು. ಇದು ತುಂಬ ಇಂಪಾರ್ಟೆಂಟು. ನೀವು ಒಂದೇ ಕಡೆ ಹಾಕ್ಬಿಟ್ಟು ಬೆಂಕಿ ಹಾಕ್ಬಿಟ್ರೆ ಕೆಳಗಡೆ ನೀಟಾಗಿ ಬರ್ನ್ ಆಗಲ್ಲ. ಬರ್ನ್ ಆಗಿದಾಗ ನಿಮಗೆ ಯಾವ ರೀತಿ ಆಗುತ್ತೆ ಅಂತ ತೋರಿಸ್ತೀನಿ. ಸೊ ನೋಡಿ, ಸರಿಯಾಗಿ ಬೆಂಕಿ ಆಗಿಲ್ಲ ಅಂದರೆ ಈ ಥರ ಫೈಲ್ಯೂರ್ಸ್ ಆಗುತ್ತೆ. ಇದನ್ನು ಆಗೇ ಇಲ್ಲ ಅಂದರೆ ಒಂದು ಪಾರ್ಟ್ ಆಫ್ ದಿ ಡ್ರಮ್ ನೀಟಾಗಿ ಆಗಿದೆ, ಅದರ್ ಪಾರ್ಟ್ ಆಫ್ ದಿ ಡ್ರಮ್ ಅರ್ಧಂಬರ್ಧ ಆಗಿದೆ. ಸೊ ಇದು ಫೇಲ್ಯೂರು. ಸೊ ದಯವಿಟ್ಟು ಇದನ್ನು ತುಂಬ ಗಮನದಲ್ಲಿ ಇಟ್ಕೊಳ್ಳಿ. ನೋಡಿ, ನಾನು ಬಯೋಚಾರ್ ಕೈಯಲ್ಲಿ ಇಟ್ಕೊಂಡು ಎಲ್ಲ ಮಾಡಿದೆ, ಕೈಗೆ ಒಂಚೂರು ಏನೂ ಅಂಟಿಲ್ಲ. ಸೊ ಇದು ಆ್ಯಕ್ಟಿವೇಟೆಡ್ ಚಾರ್ಕೋಲ್ ಅಂತ ಕರೀತಾರೆ. ಇದನ್ನು ಬ್ಯೂಟಿ ಇಂಡಸ್ಟ್ರಿಲಿ ಕೂಡ ಬಳಸ್ತಾರೆ. ಬೇಸಿಕಲಿ ಫೇಶಿಯಲ್ಸ್ಗೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಪ್ರಾಡಕ್ಟ್ನ ರಿಲೀಸ್ ಮಾಡಿಬಿಟ್ಟು ಒಳ್ಳೊಳ್ಳೆ ದುಡ್ಡು ಮಾಡ್ತಾ ಇದ್ದಾರೆ. ಸೊ ನಾವು ರೈತರು ಸೊ ಖಾಲಿ ತೆಂಗಿನಕಾಯಿ ಮಟ್ಟೆ, ತೆಂಗಿನಕಾಯಿ ಕಂಠ ಅಂತ ಹೇಳಿ ಬಿಸಾಕ್ತಿದ್ವಿ, ಚಿಪ್ಪು ಅಂದ್ಕೊಂಡು ಬಿಸಾಕ್ತಿದ್ವಿ. ಬಟ್ ಚಿಪ್ಪೆಲ್ಲ ಎಷ್ಟು ದುಡ್ಡಿದೆ ಅಂತ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ. ಸೊ ಚಿಪ್ ಇಸ್ ಲೈಕ್ ಇಟ್ಸ್ ಎ ಬ್ಲ್ಯಾಕ್ ಗೋಲ್ಡ್. ದಯವಿಟ್ಟು ಈ ಬ್ಲ್ಯಾಕ್ ಗೋಲ್ಡ್ನ ನೀವೇ ಇಟ್ಕೊಂಡು ಇನ್ನೂ ಎನ್ರಿಚ್ ಮಾಡ್ಕೋಬೋದು. ಇವಾಗ ಬನ್ನಿ, ಇದಾಯಿತು. ಸೊ ಇವಾಗ ಇಲ್ಲಿ ಬೆಂಕಿ ಹಾಕೋಣ. ಮ್ಯಾಚ್ ಸ್ಟಿಕ್ ತೊಗೊಳ್ಳಿ. ಸೊ ಇವಾಗ ನೀವು ಬೆಂಕಿ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ನೀವು ನೋಡ್ಕೋಬೇಕು. ಇವಾಗ ಮೇಲ್ಗಡೆ ನಾವು ಅರಿಶಿಣದ ಸೋಗು ಹಾಕಿರೋದ್ರಿಂದ ಸ್ವಲ್ಪ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗ್ತಿದೆ. ಅದು ಕೆಳಗಡೆ ಹೋಗಬೇಕು. ಸ್ವಲ್ಪ ಹೊತ್ತು ನಾವು ಹೀಗೆ ಬಿಡಬೇಕಾಗತ್ತೆ. ಇದು ಪ್ರಾಸೆಸ್ಸು ಶುರು ಆದಾಗಿಂದ ಕಂಪ್ಲೀಟ್ ಆಗೋ ತನಕ ನಿಮಗೆ 3 to 4 hours ಆಗ್ಬೋದು. ಆ್ಯಕ್ಚುಲಿ ಈ ಟೈಮ್ ಬಂದು ನೀವು ಯಾವುದು ಫೀಡ್ ಸ್ಟಾಕ್ ಹಾಕಿದ್ದೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ನೀವು ಹಾರ್ಡ್ವುಡ್ಡು, ನೀವು ಯಾವುದ್ರ ಮರದ್ದು ತುಂಡುಗಳು ಹಾಕಿದ್ರೆ ಜಾಸ್ತಿ 1 ದಿನವೂ ಆಗ್ಬೋದು. ಸೊ ಅಥವಾ ರೈಸ್ ಹಸ್ಕ್ ಎಲ್ಲ ಹಾಕಿಬಿಟ್ರೆ ಅದು ಫುಲ್ ಕಾಂಪ್ಯಾಕ್ಟ್ ಆಗಿಬಿಡ್ತದೆ. ಕಾಂಪ್ಯಾಕ್ಟ್ ಆದಾಗ ಇನ್ನೂ ನಿಧಾನ ಆಗುತ್ತೆ. ಸೊ ಬೇಸಿಕಲಿ ಅಲ್ಲಿ ಗ್ಯಾಪ್ಸ್ ಇದ್ದಾಗ ಅದು ನೀಟಾಗಿ ಕೆಳಗಡೆ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ನಿಮ್ಮಲ್ಲೇ ಇರೋ ಅಗ್ರಿಕಲ್ಚರ್ ವೇಸ್ಟ್ನ ಯೂಸ್ ಮಾಡ್ಕೊಳ್ಳಿ. ಯಾವ್ದು ಬೇಕಾದ್ರೂ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಕಡಿಮೆ ಖರ್ಚಲ್ಲಿ ಮಾಡುವಂತಹ ವಿಧಾನ ನೋಡ್ಕೊಳ್ಳಿ. ಸೊ ನಮ್ಮದು ತೆಂಗಿನಕಾಯಿ ಮಟ್ಟೆ ಹಾಕೋದ್ರಿಂದ ಇದೊಂದು 3 to 4 hours ಆಗ್ಬೋದು. ಸೊ ಇವಾಗ ಬೆಂಕಿ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗಿದೆ. 4 ಕಡೆ ಆಗಿದೆ. ಇವಾಗ ನಾವೇನು ಮಾಡ್ತೀವಿ, ಮೇಲ್ಗಡೆ ಕ್ಯಾಪ್ ಫಿಟ್ ಮಾಡ್ತೀವಿ. ಇದನ್ನ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಹೀಗೆ ಸ್ವಲ್ಪ ಹೊತ್ತು ಬಿಡಬೇಕಾಗತ್ತೆ. ಯಾಕಂದರೆ ಇವಾಗ ಸ್ವಲ್ಪ ಆಕ್ಸಿಜನ್ ಲಿಮಿಟ್ ಆಗಿದೆ. ಯಾಕಂದರೆ ನೋಡಿ, ಆಲ್ರೆಡಿ ಮೇಲ್ಗಡೆಯಿಂದ ಹೊಗೆ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಸಮಯ ಆದಮೇಲೆ ನಮಗೆ ಬೆಂಕಿ ಎಲ್ಲ ನಿಧಾನಕ್ಕೆ ಹೋಗ್ತಾ ಇದೆ ಅಂತ ಗೊತ್ತಾದ ಮೇಲೆ ಕ್ಯಾಪ್ನ ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡಿಬಿಟ್ಟು ಈ ಬಿಸಿ ಕೆಳಗಡೆ ತನಕ ಹೋಗಬೇಕು. ಅದನ್ನು ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಹೆಂಗೆ ಚೆಕ್ ಮಾಡೋದು ಅಂದರೆ, ಒಂದು ವಾಟರ್ ಬಾಟ್ಲ್ ತೊಗೊಂಡು ಅದಕ್ಕೆ ನೀರು ತುಂಬಿಕೊಂಡು, ಸೊ ಬೇಸಿಕಲಿ ಒಂದು ನಿಮ್ಮ ಹತ್ರ ಸ್ಪ್ರೇಯರ್ ಇದ್ದರೆ ಆಯಿತು, ಇಲ್ಲ ಬಾಟ್ಲ್ ಇದ್ದರೆ ಯಾವ್ದಾದ್ರು ಆಯಿತು, ಫುಲ್ ಹಿಂಗೆ ಸ್ಪ್ರೇ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ತೋರಿಸ್ತೀವಿ. ಇದು ಇನ್ನೂ ಪ್ರಾಸೆಸ್ ನಡೀತಾ ಇದೆ. ಸೊ ಬೆಂಕಿ ಉರಿತಾ ಇದೆ. ಸೊ ಇವಾಗ ಇದು ತುಂಬ ಬಿಸಿ ಇರುತ್ತೆ, ನೀವು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಸೊ ಇವಾಗ ನಾನು ಕ್ಯಾಪ್ನ ಕ್ಲೋಸ್ ಮಾಡಾಯಿತು. ನೆಕ್ಸ್ಟ್ ಸ್ಟೆಪ್ ಬಂದು ಕ್ಯಾಪ್ನ ಸೀಲ್ ಮಾಡ್ತೀನಿ. ಸೊ ಇವಾಗ ಹೊಗೆ ಇಲ್ಲಿಂದ ಮಾತ್ರ ಹೋಗ್ತಾ ಇದೆ.
ಮತ್ತು ಇಲ್ಲಿನೂ ಹೋಲ್ಸ್ ಇದೆ, ಬಟ್ ಎಲ್ಲ ಅಲ್ಲೇ ಮೇಲ್ಗಡೆ ಹೋಗ್ತಾ ಇದೆ. ಸೊ ಇದು ತುಂಬ ಇಂಪಾರ್ಟೆಂಟ್. ಒಂದು 4 ಅಡಿ ಮೇಲ್ಗಡೆ ಮಾಡಿಕೊಂಡ್ರೆ ಹೊಗೆ ನಿಮ್ಮ ಮುಖಕ್ಕೆ ಬಡಿಯಲ್ಲ. ಸೊ ಕನ್ವೀನಿಯನ್ಸ್ಗೆ ಹೆಲ್ಪ್ ಆಗುತ್ತೆ. ನಿಮ್ಗೆ ಎಷ್ಟು ಹೈಟ್ ಬೇಕು ನಿಮಗಿಂತ ಹೈಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇದನ್ನು ಮುಚ್ಚೋದಕ್ಕೆ ಅಂತ ನೀವು ಒಂದು ಕ್ಯಾಪನ್ನು ಕೂಡ ರೆಡಿ ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ನೆಕ್ಸ್ಟ್ ಆಕ್ಸಿಜನ್ನ ಬ್ಲಾಕ್ ಮಾಡ್ಬೇಕು ನಾವು. ಸೊ ಈ ಹೋಲ್ಸ್ಗಳಿರುತ್ತಲ್ಲ, ಆ ಹೋಲ್ಸ್ಗಳಲ್ಲಿ ನೀವು ಬೆಂಕಿ ಉರಿತಾ ಇದೆಯಾ ಇಲ್ವೋ ಅಂತ ನೋಡ್ಕೋಬೇಕಾಗತ್ತೆ. ಎಲ್ಲ ಕಡೆ ಉರಿತಾ ಇದೆ. ಇವಾಗ ಇನ್ ಕೇಸ್ ಎಲ್ಲ ಕಡೆ ಉರಿತಾ ಇಲ್ಲ ಅಂತಂದರೆ ಮತ್ತೆ ಕ್ಯಾಪ್ನ ಓಪನ್ ಮಾಡಿ ಒಂದು ಕಡ್ಡಿ ತಗೊಂಡು ಆ ಕಡೆ ಈ ಕಡೆ ಸ್ಪ್ರೆಡ್ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಮಧ್ಯ ಶುರು ಮಾಡೋಕ್ಕಿಂತ ಮುಂಚೆನೇ ಒಂದು ಪೈಪ್ ಹಾಕ್ಕೊಂಡು ಎತ್ಬಿಟ್ರೆ ನಿಮ್ಗೆ ನೀಟಾಗಿ ಆಗುತ್ತೆ, ನಿಮ್ಮ ಕನ್ವೀನಿಯನ್ಸು. ನಾನು ಹೀಗೆ ಮಾಡಬೇಕು ಅಂತ ನೀವು ಇಂಪ್ರೂವ್ ಮಾಡ್ಕೋಬೋದು. ಪ್ರಾಸೆಸ್ನ ತುಂಬ ಥರ ಮಾಡ್ತಾರೆ. ಎಕ್ಸ್ಪೀರಿಯನ್ಸ್ ಆದಂಗೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೋಡಿ ಹೊಗೆ ಇಲ್ಲಿಂದನೂ ಬರೋಕ್ಕೆ ಶುರು ಆಯಿತು. ಈಗ ನಾವು ನೆಕ್ಸ್ಟು ಇದನ್ನು ಸೀಲ್ ಮಾಡ್ತೀವಿ. ಸೊ ನಮ್ಮ ಹತ್ರ ಸೀಲರ್ಗೆ ಒಂದು ಬೋಲ್ಟ್ ಕೂಡ ಇದೆ. ಸೊ ಬೇರೆ ಬೇರೆ ಥರ ಇದೆ. ಸೊ ಇಷ್ಟ ಆಯಿತು. ಹೀಗೆ ಬಿಡಿ. ಇನ್ನೂ ಸ್ವಲ್ಪ ಟೈಮ್ ಬೇಕು. ಅದು ನಿಧಾನಕ್ಕೆ ತುಂಬ ಸ್ಲೋ ಪ್ರಾಸೆಸ್ ಇದು. ನಿಮಗೆ ನೀವು ಇಲ್ಲೇ ಇರಬೇಕು ಅಂತ ಏನಿಲ್ಲ. ಸೊ ಇನಿಷಿಯಲಿ ಸ್ವಲ್ಪ ರೆಡಿ ಮಾಡ್ಕೊಳ್ಳೋ ತನಕ ಇರಬೇಕು. ನೀವು ಸೇಫ್ಟಿ ಪ್ರಿಕಾಷನ್ಸ್ನ ನೋಡ್ಕೋಬೇಕು. ಅದಾದಮೇಲೆ ಹೋಗಿ ನೀವು ಬೇರೆ ಕೆಲಸಗಳು ಮಾಡ್ಕೋಬೋದು. ಈಗ ಹೀಟು ಕೆಳಗಡೆ ಹೋಗುತ್ತಾ ಇಲ್ವ ಅಂತ ಚೆಕ್ ಮಾಡ್ತಿದ್ದೀವಿ. ನೋಡಿ ನಾವು ಈ ಥರ. ಸೊ ಇವಾಗ ಬೇಸಿಕಲಿ ಇಲ್ಲಿ ತನಕ ಹೀಟ್ ಹೋಗಿದೆ. ಸೊ ಇನ್ನೂ ಇಲ್ಲಿ ಬಂದಿಲ್ಲ. ಸೊ ಇಲ್ಲಿ ತನಕ ಅಷ್ಟೇ ಇದೆ. ಸೊ 1 hour 2 hours ಬಿಟ್ಟು ಪೂರ್ತಿ ಹೋಗುತ್ತೆ. ನಾವು ಮಧ್ಯ ಬಂದು ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಪೂರ್ತಿ ಹೀಟು ಕೆಳಗಡೆ ತನಕ ಹೋದ್ಮೇಲೆ ನಾವಿಲ್ಲಿ ಹೋಲ್ಸ್ ಇದೆಯಲ್ಲ, ಇದನ್ನು ಕೆಮ್ಮಣ್ಣು ಅಥವಾ ಸಗಣಿಯಿಂದ ಬ್ಲಾಕ್ ಮಾಡಬೇಕು, ಮುಚ್ಚಬೇಕಾಗತ್ತೆ. ಸೀಲ್ ಮಾಡಿಬಿಟ್ರೆ ನಿಮಗೆ ಗಾಳಿ ಎಲ್ಲೂ ಹೋಗಲ್ಲ. ಸೊ ಮೇಲ್ಗಡೆ ಮಾತ್ರ ಹೋಗುತ್ತೆ. ಆವಾಗ ನಾವು ಇದನ್ನು ಮೇಲ್ಗಡೆ ಬ್ಲಾಕ್ ಮಾಡಿಬಿಡ್ತೀವಿ. ಎಷ್ಟೊಂದು ಜನಕ್ಕೆ ಆರ್ಗ್ಯಾನಿಕ್ ಕಾರ್ಬನ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಗೊತ್ತಿದ್ರೂ ಅದನ್ನು ಎಷ್ಟು ಸುಲಭವಾಗಿ ನಮ್ಮ ಜಮೀನುಗಳಿಗೆ ಮಾಡ್ಕೋಬೋದು ಅಂತ ಕೂಡ ಐಡಿಯಾಸ್ ಇದೆ ಅಂತಂದರೆ ಹಸಿರೆಲೆ ಗೊಬ್ಬರ ಮಾಡ್ತಾರೆ. ಇದು ತುಂಬ ಲೇಟು. ಸೊ 1 ಸೆಂಟಿಮೀಟರ್ ಆಫ್ ಆರ್ಗ್ಯಾನಿಕ್ ಕಾರ್ಬನ್ ಮಾಡೋದಕ್ಕೆ 16 ವರ್ಷಗಳು ಬೇಕಾಗುತ್ತೆ. ಸೊ ನೀವು ಈ ರೀತಿ ಬಯೋಚಾರ್ ಮಾಡ್ಕೊಳ್ಳೋದ್ರಿಂದ ಈ ಪ್ರಾಸೆಸ್ ಸ್ವಲ್ಪ ಸ್ಪೀಡಪ್ ಆಗುತ್ತೆ. ನೀವು ಹಸಿರೆಲೆ ಗೊಬ್ಬರ ಮಾಡೋದಕ್ಕಿಂತ ಇದು ತುಂಬ ಈಸಿ ಮೆಥಡು. ಮತ್ತು ಇನ್ನೊಂದೇನಪ್ಪ ಅಂದರೆ ನಿಮ್ಮಲ್ಲೇ ಇರೋ ಅಗ್ರಿಕಲ್ಚರ್ ವೇಸ್ಟೆಲ್ಲ ಹಾಗೆ ಹಾಕೋದ್ರ ಬದಲು ಈ ರೀತಿ ಮಾಡಿಬಿಟ್ಟು ಹಾಕೋದ್ರಿಂದ ಇನ್ನೂ ಜಾಸ್ತಿ ಇಳುವರಿ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾವು ತೆಂಗಿನ ಗರಿ ತೊಗೋತೀವಿ. ತೆಂಗಿನ ಗರಿ ತೊಗೊಂಡು ನಮ್ಮ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಏನಿದೆ ಅಂತಂದರೆ ಮರದ ಸುತ್ತ ಅಲ್ಲೇ ಬಿಡು. ಸೊ ಅಲ್ಲಿ ಒಂದು ಮೈಕ್ರೋ ಎನ್ವಿರಾನ್ಮೆಂಟಲ್ ಕ್ಲೈಮೇಟು ಮೈಕ್ರೋಬ್ಸ್ಗೆ ಸೃಷ್ಟಿ ಆಗುತ್ತೆ ಅಂತ. ಅದಕ್ಕಿಂತ ಇದು ತುಂಬ ಸಹಾಯಕಾರಿ. ಯಾಕೆಂದರೆ ಒಂದು ಇದನ್ನು ನಾವು ಪುಡಿ ಮಾಡಿದಾಗ ಇಲ್ಲೆಲ್ಲ ಸಿಕ್ಕಾಬಟ್ಟೆ ಪೋರಸ್ ಇರುತ್ತೆ, ತೂತಗಳಿರುತ್ತೆ. ಅಲ್ಲಿ ಹೋಗಿ ಅದು ಮೈಕ್ರೋಬ್ಸ್ಗೆ ಒಂದು ಒಳ್ಳೆ ಮನೆ ಆಗುತ್ತೆ. ನೋಡಿ. ಸೊ ಎಷ್ಟು ಹೆಂಗೆ ಸ್ಪ್ರೆಡ್ ಆಗ್ತಿದೆ ಅಂದರೆ, ನಾನು ಜಾಸ್ತಿ ಏನು ಸ್ಪ್ರೆಡ್ ಮಾಡಿಲ್ಲ. ನೋಡಿ ಎಷ್ಟು ಸ್ಪ್ರೆಡ್ ಆಯಿತು. ಸೊ ಎಷ್ಟು ಸರ್ಫೇಸ್ ಏರಿಯಾ ಸ್ಪ್ರೆಡ್ ಮಾಡ್ಬೋದು. ಅದು ನೀವು ಮಾಡ್ಕೊಳ್ಳೋ ಪೌಡರ್ ಮೇಲೆ ಹೋಗುತ್ತೆ. ಪೌಡರ್ ಮಾಡಲಿಲ್ಲ, ಚಂಕ್ಸ ಇತ್ತು ಅಂದರೆ ಜಾಸ್ತಿ ಏರಿಯಾ ಸ್ಪ್ರೆಡ್ ಆಗಲ್ಲ. ನೋಡಿ ಹೆಂಗೆ ಹೋಗುತ್ತೆ ನೋಡಿ, ಇಷ್ಟೇ. ಸೊ ಈಗ ಮತ್ತೆ ಚೆಕ್ ಮಾಡೋಣ. ಕೆಳಗಡೆ ಹೋಗ್ತಿದೆ. ಈ ಬಯೋಚಾರು ಇದು ಪ್ರಾಸೆಸ್ ಆಗ್ತಾಯಿದೆ. ಪ್ರಾಸೆಸ್ ಮುಗಿಯೋದಕ್ಕೆ ಅವಾಗಲೇ ಹೇಳ್ದಂಗೆ 3 to 4 hours ಆಗ್ಬೋದು, ಜಾಸ್ತಿನೇ ಹೋಗ್ಬೋದು. ಸೊ ನೀವು ಹಾಕೋ ಫೀಡ್ ಸ್ಟಾಕ್ ಮೇಲೆ ಹೋಗುತ್ತೆ. ಸೊ ರೆಡಿ ಆದಮೇಲೆ ಅದು ಬಿಸಿ ಇರುತ್ತೆ. ನೀವು ಫಸ್ಟು ತಲೆಯಲ್ಲಿರೋದು ಅದು ಒಂದು 4 to 5 hours ಅದು ಆರೋದಕ್ಕೆ ಬಿಡಬೇಕು. ಸೊ ಡ್ರಮ್ ಬಿಸಿ ಇರಬಾರ್ದು. ಯಾವಾಗ ನಮಗೆ ಡ್ರಮ್ ಬಿಸಿ ಇಲ್ಲ ಅಂತ ಗೊತ್ತಾಗುತ್ತೋ ಆಮೇಲೆ ತೆಗಿಬೋದು, ಅಥವಾ ಇವತ್ತು ಮಾಡಿಟ್ಟು ನಾಳೆಗೂ ಕೂಡ ತೊಗೋಬೋದು. ಸೊ ಇದು ಆಲ್ರೆಡಿ ನಾವು ರೆಡಿ ಮಾಡಿರುವಂತಹ ಬಯೋಚಾರು. ಸೊ ಇದು ನೆನ್ನೆ ರೆಡಿಯಾಗಿದೆ. ಈ ರೀತಿ
ನಿಮಗೆ ನೀವು ಯಾವ ಮೆಟೀರಿಯಲ್ ಹಾಕಿರ್ತೀರ ಅದೇ ರೀತಿ ಶೇಪಲ್ಲಿರುತ್ತೆ. ಇದೊಂಚೂರು ಪೌಡ್ರ್ ಫಾರ್ಮ್ ಆಗೋದೇ ಇಲ್ಲ. ಸೊ ಇದು ಕರೆಕ್ಟಾಗಿ ಮಾಡಿದ್ರೆ ಬರೋವಂಥ ರಿಸಲ್ಟು. ಈಸಿ, ನೀವು ಡ್ರಮ್ಮಲ್ಲಿ ಆಗಿರುತ್ತೆ ತೆಗೆದು ಡ್ರಾಪ್ ಮಾಡ್ಬೋದು. ಅದಾದಮೇಲೆ ಇದನ್ನು ಹೆಂಗೆ ಬಳಸ್ಬೋದು, ಇದು ಬಯೋಚಾರ್ ಅಲ್ಲ, ಇದು ಬಂದು ನಿಮಗೆ ಚಾರ್ಕೋಲ್. ಇದನ್ನು ಆ್ಯಕ್ಟಿವೇಟ್ ಮಾಡಬೇಕು, ರೀಚಾರ್ಜ್ ಮಾಡಬೇಕು. ಹೆಂಗೆ ರೀಚಾರ್ಜ್ ಮಾಡೋದು ಅಂತ ನಿಮ್ಗೆ ಆವಾಗಲೇ ಹೇಳಿದೆ. ನಿಮ್ಮಲ್ಲಿ ಇರುವಂತಹ ಲಿಕ್ವಿಡ್ ಕಾಂಪೋಸ್ಟ್ಗಳು ಯಾವುದೇ ಇರ್ಬೋದು, ಟ್ರೈಕೋಡರ್ಮಾ, ಸೂಡೋಮೋನಾಸ್, ವ್ಯಾಮ್, ಪೆಸಿಲೋಮೈಸಿಸ್, ಜೀವಾಮೃತ, OWDC, ವರ್ಮಿ ವಾಶ್, ಪಂಚಗವ್ಯ, ನಿಮ್ಗೆ ಯಾವುದಿದೆ ಅದನ್ನೆಲ್ಲ ಬಳಸ್ಕೊಂಡು ರೀಚಾರ್ಜ್ ಮಾಡಿ. ರೀಚಾರ್ಜ್ ಮಾಡಿದಾಗ ಇದು ರೆಡಿ ಟು ಯೂಸ್. ರೀಚಾರ್ಜ್ ಮಾಡಿಲ್ಲ ಅಂತಂದರೆ, ಇದು ತುಂಬ ಜನ ತಪ್ಪು ಮಾಡ್ತಾರೆ ನೋಡಿ. ಇದನ್ನು ಸ್ಟೋರ್ ಮಾಡೋದು ಅಷ್ಟೇ, ಸುಮ್ಮನೆ ನಾನು ಭೂಮಿ ಮೇಲೆ ಹಾಗೆ ಇಟ್ಟರೆ ಭೂಮಿಲಿರೋ ನ್ಯೂಟ್ರಿಯೆಂಟ್ಸ್ನೆಲ್ಲ ಸಕ್ ಮಾಡಿಬಿಡುತ್ತಿದ್ದು. ಸೊ ನೀವು ಇಟ್ಸ್ ಅ ಸೂಸೈಡ್ ಅಟೆಂಪ್ಟ್ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ರೀಚಾರ್ಜ್ ಮಾಡದೆ ಯೂಸ್ ಮಾಡಬೇಡಿ. ಓಕೆ, ಎಷ್ಟು ದಿವಸ ರೀಚಾರ್ಜ್ ಮಾಡಬೇಕು? ಕನಿಷ್ಠ ಅಂದರೂ 3 to 4 ಡೇಸ್ ಮಾಡಲೇಬೇಕು. ಎಷ್ಟು ಜಾಸ್ತಿ ರೀಚಾರ್ಜ್ ಮಾಡ್ತಿರೋ ಅಷ್ಟು ಒಳ್ಳೆಯದು. 2 to 3 ಮಂತ್ಸ್ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ನಾವು ಏನು ಮಾಡ್ತಾ ಇದ್ದೀವಿ ಇವಾಗ ಅಂದರೆ, ವರ್ಮಿ ಕಾಂಪೋಸ್ಟ್ ಜೊತೆಗೆ ನಾವು ಇಷ್ಟೆಲ್ಲ ಲಿಕ್ವಿಡ್ ಮೆನ್ಯೂರ್ಸ್ ಹೇಳಿದ್ನಲ್ಲ, ಅದನ್ನೆಲ್ಲ ಹಾಕಿ ಅದನ್ನು ವರ್ಮಿ ಕಾಂಪೋಸ್ಟ್, ರೆಡಿಯಾಗಿರೋ ವರ್ಮಿ ಕಾಂಪೋಸ್ಟ್ನ ಇದನ್ನು ಕ್ರಷ್ ಮಾಡಿಕೊಂಡು ಮಿಕ್ಸ್ ಮಾಡಿ ಒಂದು ಕಡೆ ಸ್ಟೋರ್ ಮಾಡಿಬಿಡ್ತಾ ಇದ್ದೀವಿ. ಸ್ಟೋರ್ ಮಾಡಿಬಿಟ್ಟು ಅದಾದಮೇಲೆ ನಾವು ಗಿಡಗಳಿಗೆ ಅಪ್ಲೈ ಮಾಡ್ತಾ ಇದ್ದೀವಿ. ನಾನು ಆಲ್ರೆಡಿ ಎಕ್ಸ್ಪೆರಿಮೆಂಟ್ಸ್ಗಳು ಮಾಡಿದ್ದೀನಿ, ತುಂಬ ಒಳ್ಳೆ ರಿಸಲ್ಟ್ಸ್ ಅದ್ಭುತವಾಗಿ ಬರ್ತಿದೆ. ಸೊ ನಿಮಗೆ ಕೃಷಿಲಿ ದುಡ್ಡು ಖರ್ಚು ಕಡಿಮೆ ಮಾಡಬೇಕು ಹೆಂಗೆ ಅಂತಂದರೆ, ಇದು ಒನ್ ಆಫ್ ದಿ ಮೆಥಡ್. ಸೊ ಇನ್ಯಾಕೆ ತಡ? ಸೊ ನಿಮ್ಮಲ್ಲೇ ಡ್ರಮ್ ಸಿಗುತ್ತೆ, ಸೊ ಅಕ್ಕಪಕ್ಕ ಅಗ್ರಿಕಲ್ಚರಲ್ ವೇಸ್ಟ್ ಇರುತ್ತೆ, ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಬಯೋಚಾರ್ ತೊಗೊಂಡು ಯೂಸ್ ಮಾಡ್ತಾ ಹೋಗಿ. ಬಯೋಚಾರ್ ರೆಡಿ ಆದಮೇಲೆ ರೀಚಾರ್ಜ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ರೀಚಾರ್ಜ್ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ಳಿ. ಸೊ ಇದನ್ನು ಹೆಂಗೆ ಭೂಮಿಗೆ ಅಪ್ಲೈ ಮಾಡಬೇಕು? ಫಾರ್ ಎಕ್ಸಾಂಪಲ್ ಬನ್ನಿ, ಇಲ್ಲೇ ನಂದು ಡ್ರ್ಯಾಗನ್ ಫ್ರೂಟ್ ಇದೆ. ಸೊ ಈ ಥರ ಅಪ್ಲೈ ಮಾಡಿದ್ರೆ ನೋಡಿ, ನಿಮಗೆ ಅಷ್ಟೇ ಸರ್ಫೇಸ್ ಏರಿಯಾ. ಸೊ ಇದು ಪೌಡರ್ ಫಾರ್ಮಲ್ಲಿದೆ, ಇದನ್ನು ನೀವು ಅಪ್ಲೈ ಮಾಡ್ಬೋದು. ಸೊ ಇದಕ್ಕೆ ನಿಮಗೆ ಮಾಯಿಶ್ಚರ್ ಲೆವೆಲ್ಲು ಇರಬೇಕು ಅಂತೇನಿಲ್ಲ. ಇದು ಬಯೋಚಾರ್ದು ಇಂಪಾರ್ಟೆನ್ಸ್ ಏನಪ್ಪ ಅಂತಂದರೆ, ಇದು ಮಾಯಿಶ್ಚರ್ನ ಹಿಡಿದಿಟ್ಕೊಳ್ಳುತ್ತೆ. ನಿಮಗೆ ಕಾಲಕ್ರಮೇಣ, ಈಗ ಫಾರ್ ಎಕ್ಸಾಂಪಲ್ ಇವಾಗ ಬೇಸಿಗೆ ಶುರುವಾಗಿದೆ, ಬೇಸಿಗೆಯಲ್ಲಿ ನಿಮ್ಮ ಜಮೀನಿಗೆ ನೀರಿಲ್ಲ ಅಂದ್ಕೊಳ್ಳಿ. ಸೊ ಇದು ಅದರಲ್ಲಿರೋವಂತಹ ಸ್ಟ್ರಕ್ಚರಲ್ಲಿ ನೀರನ್ನ ಅಬ್ಸರ್ವ್ ಮಾಡಿಕೊಂಡು, ಸೊ ಮೈಕ್ರೋಬಿಯಲ್ ಪಾಪ್ಯುಲೇಷನ್ನು ಜನ್ರೇಟ್ ಮಾಡಿಕೊಂಡು, ಸೊ ಅದು ಭೂಮಿಗೆ ಡೈರೆಕ್ಟಾಗಿ ಸಾಯಿಲಿಗೆ ಇನ್ಪುಟ್ ಥರ ವರ್ಕ್ ಆಗುತ್ತೆ. ಮಲ್ಚಿಂಗ್ ಕೂಡ ಆಗುತ್ತೆ. ಇದು ಅದರಲ್ಲಿ ಮೈಕ್ರೋಬ್ಸ್ಗಳು ಇರೋದ್ರಿಂದ ಅದು ಭೂಮಿಲಿ ಮೈಕ್ರೋಬ್ಸ್ಗಳು ಕೆಲಸ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಒಂದೊಂದು ಗ್ರಾಮು ಕೂಡ ಕೋಟ್ಯಾಂತರ ಮೈಕ್ರೋಬ್ಸ್ಗಳನ್ನ ಸ್ಟೋರ್ ಮಾಡ್ಕೊಂಡಿರುತ್ತೆ. ಸೊ ನೀರು ಜಾಸ್ತಿ ಆದರೆ ಅಬ್ಸರ್ವ್ ಮಾಡ್ಕೊಂಡು ಇಟ್ಕೊಂಡಿರುತ್ತೆ, ನೀರು ಕಡಿಮೆ ಆದಾಗ ಅದ್ರಲ್ಲಿ ಇರೋ ಮಾಯಿಶ್ಚರ್ನ ರಿಲೀಸ್ ಮಾಡುತ್ತೆ. ಸೊ ಬೇಸಿಕಲಿ ನಿಮಗೆ ನಿಮ್ದೇನಾದ್ರು ಡ್ರೈ ಏರಿಯಾ ಆಗಿದ್ದರೆ ಬಯೋಚಾರ್ ಒನ್ ಆಫ್ ದ ಬೆಸ್ಟ್ ನ್ಯೂಟ್ರಿಯೆಂಟ್ಸ್, ನೀವು ಒನ್ ಆಫ್ ದ ಬೆಸ್ಟ್ ಇನ್ಪುಟ್. ಡ್ರ್ಯಾಗನ್ ಇನ್ನೂ ಪ್ರೂನ್ ಮಾಡಿಲ್ಲ, ಪ್ರೂನ್ ಮಾಡಬೇಕು ಇವಾಗ. ಸೊ ಅದಕ್ಕೆ ಇಷ್ಟು ಕಾಣ್ತಾ ಇದೆ. ಬಟ್ ನಾರ್ಮಲಿ ಈ ಥರ ನೀವು ಅಪ್ಲೈ ಮಾಡ್ಕೋಬೋದು. ನೀವು ವರ್ಮಿ ಕಾಂಪೋಸ್ಟ್ನ ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ. ನಾವು ಪ್ರತಿ ಸರಿನೂ ವರ್ಮಿ ಕಾಂಪೋಸ್ಟ್ನ ಸೇರಿಸಿನೇ ಕೊಡೋದು. ಸೊ ಹಾಗಾಗಿ ನಮ್ಮ ಬೆಳೆಗಳು ತುಂಬ ಚೆನ್ನಾಗಿ ಬರ್ತಾ ಇದೆ. ಈ ಬಯೋಚಾರ್ನ ಯಾವ ರೀತಿ ಭೂಮಿಗೆ ಕೊಡಬೇಕು ಅಂತ ನೋಡಿದ್ರಿ. ಸೊ ಎಷ್ಟು ಟೈಮ್ ತನಕ ಇದನ್ನು ಕೊಡಬೇಕು ಅಂದರೆ, ನಿಮಗೆ ಆ್ಯಕ್ಚುಲಿ ವರ್ಷಕ್ಕೆ ಒಂದೇ ಸರಿ ಕೊಟ್ಟರೆ ಸಾಕು. ಜಾಸ್ತಿ ಕೊಟ್ಟರು ಏನು ತಪ್ಪಿಲ್ಲ. ನೀವು ಇನಿಷಿಯಲಿ ಎಷ್ಟು ಕೊಡ್ತೀರಾ ಅಷ್ಟು ಬೇಗ ನಿಮ್ಮ ಭೂಮಿ ರೆಡಿ ಆಗ್ತಾ ಹೋಗುತ್ತೆ. ಸೊ ಇನಿಷಿಯಲಿ 3-4 ಇಯರ್ಸ್ ಕೊಟ್ಟರೆ ಅದು 30-40 ಇಯರ್ಸ್ ತನಕನೂ ಇರುತ್ತೆ. ಅಮೆಝಾನ್ ಟೆರಾಪ್ರೆಟಾ ಅಂತ ವರ್ಡ್ ನನಗೆ ಗೊತ್ತಿರಲಿಲ್ಲ, ಇದೊಂದು ಫ್ರೆಂಡ್ ಒಬ್ಬ ಹೇಳ್ದ ನನಗೆ. ಅದಾದಮೇಲೆ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಹೋದಾಗ ಗೊತ್ತಾಯಿತು, ಟೆರಾಪ್ರೆಟಾ ನಾವು ನಮ್ಮ ಎವ್ರಿ ಫಾರ್ಮರ್, ಪ್ರತಿಯೊಬ್ಬ ರೈತನು ತನ್ನ ಜಮೀನನ್ನು ಟೆರಾಪ್ರೆಟಾ ಮಾಡೋದ್ರ ಕಡೆ ಗಮನ ಕೊಡಬೇಕು. ಆವಾಗ ಬೆಳೆಗಳು ತಾನೇ ಬರೋಕ್ಕೆ ಶುರು ಆಗುತ್ತೆ. 1-2 ಅವರ್ಸ್ ಆಗಿದೆ, ಇವಾಗ ಮತ್ತೆ ಬಂದು ಚೆಕ್ ಮಾಡ್ತಾಯಿದ್ದೀವಿ. ಸೊ ನೋಡಿ, ಇವಾಗೆಲ್ಲ ಪೂರ್ತಿ ಕಾವೆಲ್ಲ ಕಡೆ ಹೋಗಿದೆ. ಇವಾಗ ನಾವು ಆಕ್ಸಿಜನ್ನ ಕಂಪ್ಲೀಟಾಗಿ ಬ್ಲಾಕ್ ಮಾಡಬೇಕಾಗತ್ತೆ. ನಾವೇನು ಮಾಡಿದ್ದೀವಿ, ಫ್ರೆಶ್ ಸಗಣಿ ತೊಗೊಂಡು ಎಲ್ಲೆಲ್ಲಿ ಹೊಗೆ ಬರುತ್ತೋ ಅಂಥ ಏರಿಯಾಗಳನ್ನೆಲ್ಲ ಕಂಪ್ಲೀಟಾಗಿ ಬ್ಲಾಕ್ ಮಾಡಿಬಿಟ್ಟಿದ್ದೀವಿ, ಸುತ್ತ ಮತ್ತು ಮೇಲ್ಗಡೆ. ಕೆಳಗಡೆ ಹೋಲ್ಸ್ ಮಾತ್ರ ಹಾಗೆ ಇರುತ್ತೆ, ಯಾಕಂದರೆ ಅಲ್ಲಿಂದ ಮಾತ್ರ ಆಕ್ಸಿಜನ್ ಹೋಗಬೇಕು. ಸೊ ಲಿಮಿಟೆಡ್ ಆಕ್ಸಿಜನ್ ಹೋದಾಗ ಅದ್ಭುತವಾದ ಬಯೋಚಾರ್ ಕ್ವಾಲಿಟಿ
ಬರುತ್ತೆ. ಸೊ ಇಷ್ಟಾದಮೇಲೆ ಈಗ ಪ್ರಾಸೆಸ್ ಕಂಪ್ಲೀಟ್ ಆಯಿತು. ನಾವಿನ್ನೇನು ಮಾಡೋದು ಬೇಕಾಗಿಲ್ಲ. ಇದನ್ನು ಓವರ್ ನೈಟ್ ಬಿಡಬೇಕಾಗತ್ತೆ, ಯಾಕಂದರೆ ಡ್ರಮ್ ಬಿಸಿ ಇದೆ. ನೆಕ್ಸ್ಟ್ ಡೇ ಬಂದು ನಾವು ಇದನ್ನು ಔಟ್ಪುಟ್ನ ಈ ರೀತಿ ತೊಗೊಂಡು ಅದನ್ನು ಪೌಡರ್ ಫಾರ್ಮ್ ಮಾಡಿಕೊಂಡು ಆಮೇಲೆ ಬಳಸ್ತಾ ಹೋಗ್ತೀವಿ.